ಹಲೋ ಎವ್ರಿವನ್, ಇಟ್ಸ್ ಬೀನ್ ಎ ಲಾಂಗ್ ಟೈಮ್. ನಾನು ಟ್ರೆಕ್ ಮಾಡಿ ತುಂಬ ದಿನ ಆಗಿತ್ತು. ಸೊ ನಾವು ವಿ ಆರ್ ಗೋಯಿಂಗ್ ಟು ಅವರ್ ಫಸ್ಟ್ ನಾರ್ತ್ ಇಂಡಿಯಾ ಟ್ರೆಕ್. ಬಿಫೋರ್ ದಟ್ ಏನಂದರೆ ನಾಳೆ ನಮ್ಮದು ಪ್ಲ್ಯಾನ್ ಇರೋದು ಚಂದ್ರಶೀಲ ವಯ ತುಂಗನಾಥ್, ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ ಇರೋ ಟ್ರೆಕ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಚಂದ್ರಶೀಲ. ಸೊ ಬಿಫೋರ್ ದಟ್ ಇದು ದ್ಯೂರ್ಯಾತಾಲ್ ಲೇಕ್ ಟ್ರೆಕ್ ಅಂತ. ಇದು ಇಟ್ಸ್ ಲೈಕ್ ಸಮ್ ವಾರ್ಮ್ ಅಪ್ ಟ್ರೆಕ್, ಶಾರ್ಟ್ ಟ್ರೆಕ್ ಏನೋ ಇದೆ, ಅರೌಂಡ್ 5 to 6 kilometers. ಇದ್ರದ್ದು ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂತು ಸಾರಿ ವಿಲೇಜ್ ಅಂತ. ಹಾಂ, ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಟ್ರೆಕ್ಕಿಂಗ್ ಪಾತಲ್ಲಿ ಯೂಶಲಿ ಈ ಥರ ಸ್ಪೀಕರ್ ಹಾಕ್ಕೊಂಡು ಹೋಗೋದು ಇಟ್ಸ್ ನಾಟ್ ರೆಕಮೆಂಡೆಡ್ ಅಂತ ಹೇಳ್ತಿದ್ದೆ. ಅದೇ ಮಾಡ್ತಿದ್ದಾರೆ ಎಷ್ಟೊಂದು ಜನ. ಆ್ಯಂಡ್ ಈ ಟ್ರೆಕ್ಕೆ ಐ ಥಿಂಕ್ ಅದರ 2 ways. ಒಂದು ಉಕ್ಕಿಮಟ್ಟಿಂದ ಇದೆ. ಉಕ್ಕಿಮಟ್ಟಿಂದ ಇರೋದು ಅರೌಂಡ್ 12 kilometers ಏನೋ ಇದೆಯಂತೆ. ಅದು ಈಗ ಆನ್ ದ ವೇ ಬರ್ತಾ ನೋಡಿದ್ದು. ಬಟ್ ನಾವು ತೊಗೊಂಡಿದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್, ದಟ್ ಈಸ್ ಅರೌಂಡ್ 3 kilometers. ನೋಡೋಣ ಹೆಂಗಿದೆ ವ್ಯೂ ಅಂತ. ಹಾಂ ಹಾಂ, ಇಲ್ಲಿ ಅಲ್ಲಿ ಅಲ್ಲಿ करेंगे ना? नहीं, ये थकते नहीं क्या? ये क्या होता है ಅಂದರೆ ಟೈರ್ಡ್ ಆಗಲ್ವಾ ಅಂತ. ಹಾಂ, ಹೆವಿ ಸ್ಪೀಡ್ ಆಗ್ತಾ ಇದೆ. ಓಕೆ, ಹಾಂ. भाई कहाँ लेके जा रहे हो उसको? जंगल? शाम में वापस लेते हो क्या? शाम ಇಲ್ಲಿ ಬರ್ತಾ ಬೇಕಾದರೆ ಕತ್ತೆ ಮೇಲೂ ಬರ್ಬೋದು. ಕೆಳಗಡೆ ಕೇಳ್ತಾ ಇರ್ತಾರೆ, ನಾಟ್ ಶೋರ್ ಎಷ್ಟಿದೆ ಪ್ರೈಸ್ ಅಂತ. ಬೇಕಾದರೆ ಕತ್ತೆ ಮೇಲೆ ಬರ್ಬೋದು. ಬಿಕಾಸ್ ನೀವು ಪಾತಲೆಲ್ಲ ನೋಡ್ತಿರ್ಬೋದು, ಕತ್ತೆಲ್ಲದಿನ ಇರೋದು ಇಲ್ಲಿ. ನಾವು ಪ್ರತಿ ಟ್ರೆಕ್ ವಿಡಿಯೋದೆಲ್ಲ ಆನೆಲ್ಲದಿ ನೋಡ್ತಾಯಿದ್ವಿ, ಇದರಲ್ಲಿ ಕತ್ತೆಲ್ಲದಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪಾತಲ್ಲಿ ಆಲ್ಮೋಸ್ಟ್ ಪ್ರತಿ ಪಾತಲ್ಲೂ ಬರಬೇಕಾದ್ರೆ ನಿಮ್ಗೆ ಅಲ್ಲಿ ಎಕ್ಸಾಕ್ಟ್ ಈ ಪೋರ್ಷನಲ್ಲಿ ಚಂದ್ರಶೀಲ ಪೀಕ್ ಕಾಣಿಸುತ್ತೆ. ಸೊ ನೋಡೋಣ ನಾಳೆ ಹೆಂಗಿದೆ ಅಲ್ಲಿ ಅಂತ. ಹ್ಯಾವ್ ಟು ಸೇ. ಇಲ್ವಾ ओह माय गॉड. भाभी जी किसके लिए ले जा रहे हो? हाँ, किसके लिए ये? गाय के लिए. तो आप वो वैसा लाने की वजह से फेंक सकते हैं ना? क्या होता है? मतलब अब अगर आप फेंक देते तो नीचे ऑटोमेटिक ले जाता है ना? क्यों क्यों ऐसा है? हाँ वो ठीक है. हाँ. अगर फेंकोगे तो कहीं तो पर वहाँ पर अटक जाएगा ना, वहाँ से निकल लेना. हाँ. हाँ.
ಟೆಕ್ನಿಕ್ ಗೊತ್ತಿಲ್ಲ. ಹ್ಞೂ ಹಾರ್ಸ್ ಆ್ಯಂಡ್ ಓಕೆ, ಒಂದು 2 ಪಾಯಿಂಟ್ ಏನಿದೆ ಗೊತ್ತಾ? ಇನ್ನೊಂದು ಕೆಲವೊಬ್ರು ಏನೋ ಹಸು ಕೊಡೋದಲ್ವಾ ಎಸ್ಕೊಂತಾರ. ಹಾಂ ಓಕೆ, ಬಟ್ ಇನ್ನೊಂದೇನು ಅಂದರೆ ಅದು ಹಂಗೆ ಎಸೆದ್ರೆ ಎಲೆಗಳೆಲ್ಲ ಬಿಚ್ಕೊಂಡು ಹೋಗ್ಬಿಡುತ್ತೆ. ಇಲ್ಲ ಬೆಟ್ಟಿದೆಯಲ್ಲ, ಅಂದರೆ ಹಸಿ ಎಲೆ ಅಲ್ವಾ, ಹಸಿ ಎಲೆ ಬಿಚ್ಚಲ್ಲ ಯೂಶಲಿ. ಹಿಂಗೆ ಎಸೆದ್ರೆ ಈಗ ನೀವು ಒಂದು ವೇಳೆ ಹೊಡೆದ್ರೆ ಅಂತ ತಿಳ್ಕೊಳ್ಳಿ, ಬಿಚ್ಚಲ್ವಾ ಎಲೆಗಳು, ಬಿಚ್ಕೊಂಡು ಹೋಗುತ್ತೆ. ಎಫಿಷಿಯನ್ಸಿ ಅಂತೂ ಕಡಿಮೆ ಆಗುತ್ತೆ. ಹಾಂ ನೋಡಲ್ಲಿ ಬ್ಯಾಗ್. हाँ बैग। ओ कैंप साइड का बैग है क्या? हाँ 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 ನಾವು ಸುಮ್ಮನೆ ನಾರ್ಮಲ್ ಬ್ಯಾಗ್ ಎತ್ಕೊಂಡು ಟ್ರೆಕ್ ಮಾಡೋಕ್ಕೆ ಇಷ್ಟೊಂದು ಟೈರ್ಡ್ ಆಗ್ತಿದ್ದೀವಿ. ವಾಟ್ಸ್ ದಿಸ್? ಇದು ಅರೌಂಡ್ ಅವ್ರು ಕೇಳಿದ ಪ್ರಕಾರ 40 to 50 kg ಇರುತ್ತಂತೆ. ಅದನ್ನು ಅವರು ಹಸುಗೆ ಡೈಲಿ ಎತ್ಕೊಂಡು ಹೋಗ್ತಾರೆ. ನಮ್ಮದು ಫಸ್ಟ್ ವೆಸ್ಟರ್ನ್ ಘಾಟ್ಸ್ ಟ್ರೆಕ್ ಸ್ಟಾರ್ಟ್ ಮಾಡಬೇಕಾದ್ರೂ ಮಳೆ ಬಂದಿತ್ತು. ಆ್ಯಂಡ್ ಅದು ಬಂಡೇಜೆ ಟ್ರೆಕ್ ಮಾಡಬೇಕಾದ್ರೆ ಆ್ಯಂಡ್ ಈ ಫಸ್ಟ್ ಹಿಮಾಲಯನ್ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ದಟ್ ಈಸ್ ದೇವ್ರಿ ಯಾತ್ರ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಲೈಟಾಗಿ ಮಳೆ ಬರ್ತಾಯಿದೆ. ನೋಡೋಣ, ಬಂಡೇಜೆ ಟ್ರೆಕ್ ಸ್ಟಾರ್ಟ್ ಮಾಡಿದಾದ್ಮೇಲೆ ವಿ ಕವರ್ಡ್ ಮೋಸ್ಟ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಟ್ರೆಕ್. ಇಫ್ ಯು ಹ್ಯಾವ್ ನಾಟ್ ವಾಚ್ ದ ವಿಡಿಯೋ, ಪ್ಲೀಸ್ ಟು ವಾಚ್ ಔಟ್ ಮೈ ಅರ್ಲಿಯರ್ ವೀಡಿಯೋಸ್. ಸೊ ನಾಳೆ ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ ತುಂಗನಾಥ್ಗೆ ಹೋಗ್ಬಿಟ್ಟು ಮಹಾದೇವ ಆಶೀರ್ವಾದ ತೊಗೊಂಡು ಹಿಮಾಲಯ ಟ್ರೆಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆ ಟ್ರೆಕ್ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಹೌ ಇಟ್ ಗೋಸ್. So yeah, now we are near the Deoriyata lake. I'll show you the view. It's absolutely amazing. Yeah, so it's one of the best decision I made to do this trek. Look at the view. See here. Wow. And actually ಆ ಪಾರ್ಟಲ್ಲಿ ಚೌಕಂಬ ಮೌಂಟೇನ್ ಇದೆ. ಸೊ ಮಾರ್ನಿಂಗಲ್ಲಿ ನಾವು ಇಟ್ಸ್ ಲಿಟಲ್ ಕ್ಲೌಡಿ, ಏನಂದರೆ ರಿಫ್ಲೆಕ್ಷನ್ ಆಗೋಲ್ಲ, ಬಟ್ ಏನಂದರೆ ಆ ಮೌಂಟೇನ್ದು ರಿಫ್ಲೆಕ್ಷನ್ ಕಾಣಿಸುತ್ತೆ ಈ ಲೇಕಲ್ಲಿ. ದಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ವ್ಯೂ. ಮಾರ್ನಿಂಗ್ ಸನ್ರೈಸ್ ಕೂಡ ಅಮೇಝಿಂಗ್ ಆಗಿರುತ್ತೆ. ಲೆಟ್ ಮೀ ಎಕ್ಸ್ಪ್ಲೋರ್ ಸಮ್ ಆಫ್ ದಿ ಪಾತ್ ನಿಯರ್ ದಿಸ್ ಲೇಕ್. ಇಷ್ಟೊತ್ತು ಹೆವಿ ಮಳೆ ಇತ್ತು, ಇಲ್ಲಿ ಚೆನ್ನಾಗಿತ್ತು ವೆದರ್. ಸೊ ಮಳೆ ಇದ್ದಾಗ ಅಲ್ಲೊಂದು ಪಾಯಿಂಟ್ ಇದೆ, ಅಲ್ಲಿ ಹೋಗಿ ನಿಂತ್ಕೊಂಡಿದ್ವಿ. ಅಬ್ಸಲ್ಯೂಟ್ಲಿ ಅಮೇಝಿಂಗ್ ವೆದರ್. Trekking, watch out.
ಇದು ಲೇಕ್ ಪೂರ್ತಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರೋ ಥರ ಪಾತ್ ಮಾಡಿದ್ದಾರೆ. ಫಾರೆಸ್ಟ್ ಮಧ್ಯ ಹಿಂಗೆ ಕಾಣಿಸ್ತಾ ಇದೆ. ಇಲ್ಲಿ ವೆದರ್ ತುಂಬ ಅನ್ಪ್ರಿಡಿಕ್ಟಬಲ್ ಇದೆ. ಜಸ್ಟ್ ಲೈಕ್ 5 minutes ಬ್ಯಾಕ್ ಫುಲ್ ಜೋರು ಮಳೆ ಬಂದು ಎಲ್ಲ ಆಯಿತು. ಹೀಗೆ ನೋಡಿದ್ರೆ ಫುಲ್ ಬಿಸಿಲು ಬಂದಿದೆ. ಐ ಥಿಂಕ್ 10:30 ಸ್ಟಾರ್ಟ್ ಮಾಡಿದ್ದು. 4 hours ಅರೌಂಡ್ 2:30ವರೆಗೂ ಇದ್ವಿ. ಬಿಕಾಸ್ ಮೇಲ್ಗಡೆ ವ್ಯೂ ಮಾತ್ರ ಇಟ್ ವಾಸ್ ಅಮೇಸಿಂಗ್. ಆ ರೀಸನಿಂದ ಮಳೆ ಬೇರೆ ಬರ್ತಾಯಿತ್ತು. ಒಂದು 2.5 hours ಮೇಲ್ಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಇಳಿತಾ ಇದೆ. ಹಚ್ಚಿ ಈ ಟ್ರೆಕ್ಕಲ್ಲಿ ಬೇಸ್ ಪಾಯಿಂಟಲ್ಲಿ ಒಂದು 60 rupees ಎಂಟ್ರಿ ಟಿಕೆಟ್ ತೊಗೋತಾರೆ. ಅದು ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಆ್ಯಂಡ್ ಮೇಲ್ಗಡೆ ಫಾರೆಸ್ಟ್ ಎಂಟ್ರಿ ಝೋನ್ ಅಂದರೆ ಲೇಕ್ ಇನ್ನೇನು 50 meters ಇದೆ. ಅಲ್ಲಿ ಇನ್ನೊಂದು ಎಂಟ್ರಿ ಫೀಸ್ ಇದೆ. ಪರ್ ಹೆಡ್ 200 rupees ಫಾರ್ ಅಡಲ್ಟ್ಸ್. ಸ್ಟೂಡೆಂಟ್ಸ್ಗೆನ 50 rupees ಇದೆ. ಫಾರಿನರ್ಸ್ಗೆ ದ್ಯಾಟ್ಸ್ 800 rupees. ಈ ಟ್ರೆಕ್ಕಲ್ಲಿ ಆಲ್ಮೋಸ್ಟ್ every 500 metersಗೆ ಒಂದು ಈ ಥರ ಚಿಕ್ಕ ಸ್ಟಾಲ್ ಸಿಗುತ್ತೆ. ಸೊ ವಾಟರ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ವಾಟರ್ ಆ್ಯಂಡ್ ಈವನ್ ಲೈಕ್ ಸ್ನ್ಯಾಕ್ಸ್ ಎಲ್ಲ ತುಂಬ ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಹ್ಯಾವ್ ದ ಪ್ರಾಪರ್ ಕೇರ್. ದಟ್ ಶುಡ್ ಬಿ. ಅಲ್ಲಿ ತಗರು ಬಂದಿದೆ. It's deciding should I come or not ಅಂತ. ಅದೇ ಪಿಂಕ್ ಸಗದಾಗಿದೆ. ಎಲ್ಲ ಚೆನ್ನಾಗಿದೆ. ಬರಲ್ಲ ನೋಡಿರಲ್ವಲ್ಲ. So we are almost near to our base point. See you soon in the Chandrashila video.